ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಸಾಂಬಾರ್ದು ವಿಡಿಯೋ ಹಾಕಿದ್ನಲ್ಲ, ಅದರದ್ದೇ ಇವತ್ತು ಪಾಯಸ ಮತ್ತು ರೈಸು, ಮುದ್ದೆ. ನಮ್ಮ ಕಡೆ ಸತ್ತೋದವ್ರ ಮನೆಗೆ ಪಾಯಸ, ಅನ್ನ ಸಾರು, ಪಾಯಸ, ಮುದ್ದೆ, ಹಪ್ಪಳ, ಉಪ್ಪಿನಕಾಯಿ ಈ ಥರ ಎಲ್ಲ ಕೊಡ್ತಾರೆ. ಹಂಗಾಗಿ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಎರಡನೇ ವಿಡಿಯೋ. ಮೊದಲನೇ ಪಾರ್ಟ್ 1ಅಲ್ಲಿ ನಾನು ಸಾಂಬಾರ್ದು ಮತ್ತು ಪಲ್ಯದ್ದೇ ಹಾಕಿದ್ದೆ. ಇವಾಗ ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, 1.5 ತೆಂಗಿನಕಾಯಿ ಮತ್ತು 1 ಲೋಟ ಕಡಲೆ, ಹುರ್ಗಡ್ಲೆ, ಏಲಕ್ಕಿ ಕಾಯಿ, ಶುಂಠಿ ಇಷ್ಟು ಸೇರಿಸಿ ರುಬ್ಕೊತಾ ಇದ್ದೀನಿ. ಇದು ನೆನೆಸಿಟ್ಕೊಂಡಿದ್ದೆ ಅಕ್ಕಿನ. ಬೇಕಿದ್ದರೆ ಹುರಿದು ಕೂಡ ಮಾಡ್ಕೋಬೋದು. ಪಾಯಸ ಮಾಡ್ತಾರೆ, ಸತ್ತೋದವ್ರ ಮನೆಗೆ ಸಿಹಿ ಕೊಡ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ, ಮಾಡ್ತಾರೆ ಅವಾಗಿಂದನೂ. ಕೆಲವು ಕಡೆ ಮಾಡಲ್ವಂತೆ, ಈ ಕಡೆ ಮಾಡ್ತಾರೆ. ಈಗ ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ. 2.5 ಕೆ ಜಿ ಇದೆ ಬೆಲ್ಲ. 2 ಕೆ ಜಿ ಹಾಕಿದೆ, ಸ್ವಲ್ಪ ಸಪ್ಪೆ ಅನ್ನಿಸ್ತು, 2.5 ಕೆ ಜಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಶಾವ್ಗೆನ ಈ ಥರ ಸ್ವಲ್ಪ ತುಪ್ಪ ಹಾಕಿ ಹುರಿದು ಇಟ್ಕೊಂಡಿದ್ದೀನಿ. ನಾನು ಹೆಸರುಬೇಳೆ ಪಾಯಸ ಎಲ್ಲ ಮಾಡಲಿಲ್ಲ, 50 ಜನಕ್ಕೆ ಮಾಡಬೇಕಿತ್ತು, ಹಾಗಾಗಿ ಇದೇ ಸಾಕು ಅಂತ ಹೇಳಿ ಅಕ್ಕಿ ಪಾಯಸ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಶಾವಿಗೆ ಯಾಕೆ ಹಾಕಿದ್ದೀನಿ ಅಂದರೆ ಪಾಯಸ ಒಂಥರ ಟೇಸ್ಟ್ ಕೊಡುತ್ತೆ ಶಾವಿಗೆ ಹಾಕಿದಾಗ ಅಂತ ಹೇಳಿ. ಇಲ್ಲಿ ನಾನು ಲೀಟ್ರ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 7ರಿಂದ 8 ಲೀಟ್ರ್ ನೀರಿದೆ. ಇವಾಗ ನಾನು ಈ ಬೆಲ್ಲನ ಸೇರಿಸ್ತಾ ಇದ್ದೀನಿ. 2.5 ಕೆ ಜಿ ಬೆಲ್ಲ ಹಾಕೋತೀನಿ. 2.5 ಕೆ ಜಿ ಬೆಲ್ಲ ಚೆನ್ನಾಗಿ ಕುದಿಬೇಕು. ಇಲ್ಲಿಗೆ ಉಂಡೆ ಬೆಲ್ಲನೂ ಇತ್ತು, ಅಚ್ಚು ಬೆಲ್ಲನೂ ಇತ್ತು. ಈ ಥರ ನೊರೆ ಬಂದಿತ್ತು, ಅದನ್ನೆಲ್ಲ ತೆಗೆದುಬಿಟ್ಟು ಇದನ್ನು ಸೋದಿಸ್ಕೊಂಡು ಇಟ್ಕೊಂಡೆ. ಆಮೇಲೆ ಇವಾಗ ನಾನು ಹುರಿದಿಟ್ಕೊಂಡಿರೋ ಶಾವಿಗೆನ ಸೇರಿಸಿದ್ದೀನಿ. ನಾನು 2 ಹಾಕಿದ್ನಲ್ಲ ಫಸ್ಟು, ಅದು ಶಾರ್ಟೇಜ್ ಆಗಿ ಇನ್ನೂ 1.5 ಅಚ್ಚು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇವಾಗ ಶಾವಿಗೆ ಹಾಕಿ, ಶಾವಿಗೆ ಒಂದಕ್ಕೊಂದು ಅಂಟ್ದಂಗೆ ನೋಡಿ ಕೈ ಆಡಿಸ್ಕೋಬೇಕು. ಇವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ, ಆ ರುಬ್ಬಿಟ್ಕೊಂಡಿರೋದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಕುದಿ ಬರಬೇಕು. ಆವಾಗ ಕಾಯಿ ಹಸಿ ಅಕ್ಕಿದು ಹಸಿ ಎಲ್ಲ ಬೆಂದ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿ ಹೊಡಿಬಾರ್ದು ಪಾಯಸ. ಈ ಹದದಲ್ಲೇ ಇಳಿಸ್ಬಿಟ್ಟು ನಾವು ಇದನ್ನು ಹಾಕಿ ಒಂದು ಕುದಿ ಬಂದಾಗ ಇಳಿಸ್ಬಿಟ್ರೆ ಹಸಿ ಹೊಡಿಯುತ್ತೆ, ಮತ್ತು ಬೇಗ ಕೆಟ್ಟೋಗ್ಬಿಡುತ್ತೆ ಪಾಯಸ. ಹಾಗಾಗಿ ಚೆನ್ನಾಗಿ ಕುದಿಸ್ಕೊಂಡು ಪಾಯಸನ ಬೇಯಿಸ್ಕೊಂಡ್ರೆ ಗಟ್ಟಿಯಾಗಿ ಪಾಯಸ ರೆಡಿಯಾಗಿಬಿಡುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಬಿಂದಿಗೆ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಒಂದೂವರೆ ಬಿಂದಿಗೆ ಅಷ್ಟು ನೀರು ಹಿಡಿಯೋ ಪಾತ್ರೆ ಇದು. ತುಂಬ ಆಗ್ಬಿಟ್ಟೈತಲ್ಲ, ಬೇರೆ ಪಾತ್ರೆಗೆ ಹಾಕ್ತೀವಿ ಇಲ್ಲ. ಯಾಕೆಂದರೆ ಪಾಯಸ ಏನು ಹೆಚ್ಚಲ್ಲ, ತರಕಾರಿ ಏನಿರಲ್ಲ, ಹಂಗಾಗಿ ಇದು ಕುದಿ ಬಂದಮೇಲೆ ಸೇರಿಸಿ ಇದು ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ಹಾಕಿ ಸರಿ ಮಾಡಿಕೊಂಡೆ. ಗಟ್ಟಿ ಆಗೋ ಅಷ್ಟರಲ್ಲಿ ಪಾಯಸ ಕುದಿ ಬರೋ ಅಷ್ಟರಲ್ಲಿ ಆಳ್ತೇನೆ ಇತ್ತು. ನೋಡಿ, ಸೂಪರಾಗಿ ಪಾಯಸ ರೆಡಿ ಆಯಿತು. ಇವಾಗ ಇಲ್ಲಿ ಮುದ್ದೆ ನಾನು ಆಲ್ರೆಡಿ ಮಾಡೋದು ತೋರಿಸಿದ್ದೀನಿ. ಪಾಯಸ, ರೈಸು ಎಲ್ಲ ಸೇರಿಸಿ ಇಲ್ಲಿ ಮಾಡ್ಕೊಂಡಿರೋದು. ಇದು ಪಾಯಸ ಅವ್ರ ಮನೆಗೆ, ಮತ್ತು ಇಲ್ಲಿ ಅಕ್ಕಪಕ್ಕದ ಮನೆಗೆ ಕೊಡ್ತೀವಿ. 5 ಸೇರಕ್ಕೆ ಅನ್ನ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.